ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಟೇಸ್ಟಿಯಾಗಿರೋದೊಂದು ಚೀಸ್ ಬಾಲ್ನ ಮಾಡ್ತಾ ಇದ್ದೀನಿ. ಸೊ ಚೀಸ್ ಬಾಲ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ನಾನಿಲ್ಲಿ 4 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಬೌಲು ಚೀಸ್ ತೊಗೊಂಡಿದ್ದೀನಿ, 1 ಸ್ಪೂನು ಚಿಲ್ಲಿ ಪೌಡರು, ಇದು ಬ್ರೆಡ್ ಕ್ರಮ್ಸು, ಮತ್ತು 3 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಕಡಲೆ ಹಿಟ್ಟು, 1/2 ಟೀ ಸ್ಪೂನು ಧನಿಯಾ ಪುಡಿ, 1/2 ಟೀ ಸ್ಪೂನು ಅರಿಶಿನ, 1/2 ಟೀ ಸ್ಪೂನು ಕಸೂರಿ ಮೇಥಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಲಿಕ್ಕೆ ಆಯಿಲ್ ಇದೆ. ಓಕೆ, ಇದನ್ನು ಮಾಡೋ ಮೆಥಡ್ ಹೇಗೆ ಅಂದರೆ, ನಾವೀಗ ಈ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಸ್ಮ್ಯಾಶರಲ್ಲಿ ಎಲ್ಲ ಇದನ್ನು ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಳ್ಳಿ. ಆಲೂಗಡ್ಡೆನ ಸ್ಮ್ಯಾಶರಲ್ಲೆಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದರಲ್ಲಿ ಚೀಸು ಮತ್ತು ಬ್ರೆಡ್ ಕ್ರಮ್ಸು ಇರಲಿ. ಇನ್ನು ಮಿಕ್ಕಿದ್ನೆಲ್ಲ ಇದಕ್ಕೆ ಹಾಕಿ ಕಲಿಸ್ಲಿಕ್ಕಿದೆ. ಫಸ್ಟಿಗೆ ಖಾರಪುಡಿ ಹಾಕೋಣ, ನೆಕ್ಸ್ಟ್ ಅರಿಶಿನ ಆ್ಯಡ್ ಮಾಡೋಣ, ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ಓಕೆ ಧನಿಯಾ ಪುಡಿ 1/2 ಟೀ ಸ್ಪೂನು, ಮತ್ತು ಕಸೂರಿ ಮೇಥಿ, ಮತ್ತು ಕಡಲೆ ಹಿಟ್ಟು ಸ್ಪೂನು. ಓಕೆ, ಇದು ಕಾರ್ನ್ಫ್ಲೋರ್ ಇದೆ, ಇದಕ್ಕೆ ಹಾಕ್ಲಿಕ್ಕಿಲ್ಲ. ಸೊ ಈ 3 ಆಮೇಲೆ ಹೇಳ್ತೀನಿ. ಸೊ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಂಡು, ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಯಾಕೆಂದರೆ ಪೊಟ್ಯಾಟೊಗೂ ಸ್ವಲ್ಪ ಹಾಕಿ ಬೇಯಿಸಿದ್ದೆ ನಾನು, ಹಾಗಾಗಿ ಇದನ್ನು ಚೆನ್ನಾಗಿ ಈ ಹಸಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ. ನೋಡಿ ಈ ಥರ ಮಾಡ್ಕೊಳ್ಳಿ, ಈ ಥರ ಬಾಲ್ ಥರ ಬರಬೇಕು. ಈ ಥರ ನೀರನ್ನ ಆ್ಯಡ್ ಮಾಡಬೇಡಿ, ಆಲೂಗಡ್ಡೆನಲ್ಲೇ ಹಸಿ ಇರುತ್ತಲ್ವ. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಹೇಗೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೆ ಅಲ್ವಾ, ಜೋಳದಿಟ್ಟು. ಸೊ ಇದಕ್ಕೆ ನೀರನ್ನ ಹಾಕ್ಕೊಂಡು ಇದನ್ನ ಕಲಿಸ್ಕೊಳ್ಳೋಣ. ಏಕೆಂದರೆ ಆ ಬಾಲ್ಸ್ನ ಇದರಲ್ಲಿ ಎದ್ದು ಹಾಕ್ಲಿಕ್ಕಿದೆ, ಹಾಗಾಗಿ ಇದನ್ನ ನೀರು ಥರ ಕಲಿಸ್ಕೊಳ್ಳಿ. ಮಂದಗೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಇದಕ್ಕೇನು ಉಪ್ಪು ಗಿಪ್ಪು ಏನು ಆ್ಯಡ್ ಮಾಡಬೇಡಿ, ಅದಕ್ಕೆ ಹಾಕಿರ್ತೀವಲ್ವ, ಸಾಕಾಗುತ್ತೆ. ನೋಡಿ ಈ ಥರ ಕಲಿಸ್ಕೊಳ್ಳಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಆಯಿಲ್ ಹಾಕೋಣ. ಆ ಬಾಲ್ಸ್ನ ಕರಿಲಿಕ್ಕಿದೆ, ಆಯಿಲ್ನ ಹಾಕೋಣ. ಓಕೆ ಫ್ರೆಂಡ್ಸ್, ನೋಡಿ ಆಯಿಲ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯಲಿ. ಅಷ್ಟರೊಳಗಡೆ ಬಾಲ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ಮೀಡಿಯಮ್ ಸೈಜಲ್ಲಿ ತೊಗೊಂಡು, ಓಕೆ ಇದ್ರ ಮಧ್ಯೆ ಈ ಥರ ಮಾಡಿಬಿಟ್ಟು, ಚೀಸ್ ಇದೆ ಅಲ್ವಾ, ಚೀಸ್ ತುರಿದಿಟ್ಕೊಂಡಿದ್ವಲ್ವ, ಅದನ್ನ ಸ್ವಲ್ಪನೇ ಕೈಯಲ್ಲಿ ಹಾಕ್ತೇವೆ. ಅದು ಹೊರಗಡೆ ಸ್ಪ್ರೆಡ್ ಆಗಬಾರ್ದು, ಆಯಿಲಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಇದನ್ನು ಈ ಥರ ಫಿಲ್ ಮಾಡಿ. ಅದು ಕಾಣಿಸ್ಕೋಬಾರ್ದು, ನೀಟಾಗಿ ಸ್ಟಫಿಂಗ್ ಮಾಡಿ ಇರಲಿ. ಈ ಥರ ಬಾಲ್ಗಳು ಮಾಡ್ಕೊಳ್ಳೋಣ. ಓಕೆ ನೋಡಿ, ಈ ಥರ ಮಧ್ಯಕ್ಕೆ ಇಟ್ಬಿಟ್ಟು ಇದನ್ನು ಈ ಥರ ಫಿಲ್ ಮಾಡಿ, ಅದು ಕಾಣಬಾರ್ದು. ಚೀಸು ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ, ಅದಕ್ಕೆ ಹಾಗಾಗಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬಾಲ್ಸ್ಗಳು ಮಾಡ್ಕೊಂಡಿದ್ದೀನಿ. ಅಂದರೆ ಆಲೂಗಡ್ಡೆ ಸ್ಟಫಿಂಗ್ನ ಈ ಥರ ಮಧ್ಯಕ್ಕೆ ಅದು ಚೀಸ್ನ ಹಾಕಿ ಕ್ಲೋಸ್ ಮಾಡಿ, ಚೀಸ್ ಆಚೆ ಕಾಣಬಾರ್ದು. ಓಕೆ, ಇದನ್ನೀಗ ನಾನು ಡಿಪ್ ಮಾಡ್ತಿದ್ರಲ್ಲಿ ನೋಡಿ, ಎಣ್ಣೆ ಕಾದಿರಲಿ, ಇದರಲ್ಲಿ ಡಿಪ್ ಮಾಡಿಬಿಟ್ಟು, ಬ್ರೆಡ್ ಕ್ರಮ್ಸ್ ಇಲ್ಲಾಂದರೆ ಪಾರ್ಲೇಜಿ, ಕ್ರ್ಯಾಕ್ ಚಾಕು, ಆಮೇಲೆ ಇದು ರಸ್ಕು ಇರುತ್ತಲ್ಲ, ಅದು ಪೌಡರ್ ಮಾಡ್ಕೊಳ್ಳಿ. ನಾನು ಬಿಸ್ಕೆಟ್ಗೆ ಮಾಡ್ಕೊಂಡಿರೋದು. ಓಕೆ, ಇದರಲ್ಲಿ ಡಿಪ್ ಮಾಡಿ ಈ ಥರ. ಓಕೆ, ಡಿಪ್ ಮಾಡಿಬಿಟ್ಟು ಇದನ್ನು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ, ಸಾಫ್ಟಾಗಿ ಪ್ರೆಸ್ ಮಾಡಿ. ಓಕೆ, ಇದನ್ನು
ಎಣ್ಣೆಲಿ ಹಾಕಿ ಲೈಟಾಗಿ ಈ ಥರ ಡಿಪ್ ಮಾಡಿ ಸಾಕು. ಈ ಥರ ಎಣ್ಣೆಲಿ ಹಾಕಿ ನೋಡಿ. ಇದು ಈಗ ಒಂದೊಂದೇ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ರೆಡ್ ಗ್ರಮ್ಸ್ ಇದ್ದರೆ ಬ್ರೆಡ್ ಗ್ರಮ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ರಸ್ಕ್ ಇರುತ್ತಲ್ವ, ರಸಕ್ಕನ್ನ ಪೌಡರ್ ಮಾಡ್ಕೊಂಬಿಟ್ಟು ಹಾಕಿ. ಈ ಥರ ನಿಧಾನಕ್ಕೆ ಟರ್ನ್ ಮಾಡಿ ಬೇಯಿಸಿ. ಆಲ್ರೆಡಿ ಆಲೂಗಡ್ಡೆ ಬೆಂದಿರುತ್ತೆ, ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಮಾಡ್ಕೊಡಿ, ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಚೀಸೆಲ್ಲ ಹಾಕಿರುತ್ತೆ ಅಲ್ವ, ಒಳಗಡೆ ಚೀಸ್ ಇರುತ್ತೆ, ಚೆನ್ನಾಗಿರುತ್ತೆ. ಸ್ಟಫಿಂಗ್ ನೀಟಾಗಿ ಮಾಡಿ, ಇಲ್ಲಾಂದರೆ ಚೀಸ್ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ. ಚೆನ್ನಾಗಿ ಸಣ್ಣೂರಿನಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಟರ್ನ್ ಮಾಡಿ ಸಣ್ಣೂರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೇಯಿಸಿ. ಓಕೆ ಫ್ರೆಂಡ್ಸ್, ನೋಡಿ ಬೆಂದಿದೆ. ಇದನ್ನು ಪ್ಲೇಟಿಗೆ ನಿಧಾನಕ್ಕೆ ತಕ್ಕೊಳ್ಳಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅವಾಗ ಮಾಡಿಕೊಡ್ತಾರೆ, ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಎಣ್ಣೆನ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ರುಚಿಯಾದ ಚೀಸ್ ಬಾಲ್ ರೆಡಿ ಆಯಿತು. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರ. ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಸೊ ಚೀಸ್ ಹಾಕಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಟ್ರೈ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ನನಗೆ ಹೇಗೆ ಬಂತು ಅಂತ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಹೊಸ ರೆಸಿಪಿಗಳನ್ನ ನಾನು ಹಾಕ್ತಾ ಇರ್ತೀನಿ, ನಮ್ಮ ಚಾನಲ್ನ ನೋಡ್ತಾ ಇರಿ. ಓಕೆ ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಉಪ್ಪು ಖಾರ ಅದೆಲ್ಲ ನೋಡಿ ಹಾಕಿ. ಮತ್ತು ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡಿಕೊಡಿ. ಓಕೆ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೊಸ ರೆಸಿಪಿ ನಾನು ಹಾಕ್ತಾ ಇರ್ತೀನಿ, ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.